ನಮಸ್ತೆ, ಎಲ್ಲರಿಗೂ ಸೌಮ್ಯ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೆಲ್ಫ್ ಕೇರ್ ರೊಟೀನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡಿಕೊಳ್ಳುವ ರೀತಿ. ಸೊ ಇದರಲ್ಲಿ ತುಂಬಾ ವಿಷಯಗಳಿದೆ. ಅಂದರೆ ನಾನು ಇಲ್ಲಿ ಸ್ವಲ್ಪ ಮಾತ್ರ ತಿಳಿಸ್ತಾ ಇದ್ದೀನಿ. ಅಂದರೆ ಮುಖ್ಯವಾಗಿ ನಾವು ಏನೇನು ಕೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೆಲ್ಫ್ ಕೇರ್ ರೊಟೀನ್ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದು ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಯಾಕೆ ಅಂತಂದರೆ ನಾವು ನಮ್ಮದೇ ಆದ ಜೀವನ ಟೆನ್ಷನ್ ಆಗಿರ್ಬೋದು, ಒತ್ತಡಗಳಾಗಿರ್ಬೋದು, ನಮ್ಮದೇ ಆದ ಜವಾಬ್ದಾರಿಗಳಿಂದ ನಾವೇನನ್ನೂ ಮಾಡ್ತಾಯಿಲ್ಲ. ಸೊ ಅದರಲ್ಲಿ 6 ಪಾಯಿಂಟ್ಸ್ ಅಂತ ನಾನು ಹೇಳಿದೆ ಆವಾಗಲೇ. ಯಾವುದ್ಯಾವುದು ಅಂದರೆ ಶಾರೀರಿಕ ಆರೋಗ್ಯದ ಮೇಲೆ ಗಮನ, ಸಮರ್ಪಕ ನಿದ್ದೆ, ಆಹಾರದಲ್ಲಿ ಸಮತೋಲನ, ಮಾನಸಿಕ ಆರೈಕೆ, ವೈಯಕ್ತಿಕ ಸಮಯ ಮತ್ತು ಟೆಕ್ನಾಲಜಿ ಡಿಟಾಕ್ಸ್. ಇವು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಒಂದು 6 ಪಾಯಿಂಟ್ಸ್ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಫಸ್ಟಾಗಿ ಸೆಲ್ಫ್ ಕೇರ್ ಅಂದರೆ ಏನು? ನಮ್ಮ ದೈನಂದಿನ ಜೀವನದಲ್ಲಿ ಒತ್ತಡ, ಕೆಲಸ, ವಸ್ತುವಾರಿ ಮತ್ತು ವೈಯಕ್ತಿಕ ಜವಾಬ್ದಾರಿಗಳಲ್ಲಿ ಹೆಚ್ಚುತ್ತರಿಂದ ನಮ್ಮ ಬಗ್ಗೆ ನಾವು ಮುಖ್ಯವಾಗಿ ಸ್ವಯಂ ಆರೈಕೆ ಮಾಡ್ಕೋತಾ ಇಲ್ಲ. ದೇಹ, ಮನಸ್ಸು, ಭಾವನೆಗಳ ಆರೈಕೆ ಮಾಡಿಕೊಳ್ಳುವುದು ಇದು ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತೆ, ಹಾಗೆ ಜೀವನದ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಪಾಯಿಂಟ್ಸಿಂದ ನಿಮಗೆ ಹೇಳ್ತಾ ಹೋಗ್ತೀನಿ. ಶಾರೀರಿಕ ಆರೋಗ್ಯ ಅಂದರೆ ಏನು? ಶಾರೀರಿಕ ಆರೋಗ್ಯ ಅಂದರೆ ಫಿಸಿಕಲ್ ಬಾಡಿ, ನಮ್ಮ ಬಾಡಿಯ ಬಗ್ಗೆ ನಾವು ಕೇರ್ ಮಾಡೋದು. ಹೇಗೆ ಅಂದರೆ ನಾವು ಕರೆಕ್ಟಾಗಿ ವ್ಯಾಯಾಮ ಮಾಡೋದು, ನಿಯಮಿತ ವ್ಯಾಯಾಮ, ಇಷ್ಟವಾದ ಚಟುವಟಿಕೆಗಳಲ್ಲಿ ಆಯ್ಕೆ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ವಾಕಿಂಗ್ ಆಗ್ಬೋದು, ಯೋಗ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು. ಇದೆಲ್ಲ ಕೂಡ ಒಂದು ರೀತಿಯ ಶಾರೀರಿಕ ಆರೋಗ್ಯದ ಆರೈಕೆ ಅಂತಲೇ ಹೇಳ್ಬೋದು. ನಾವು ಎಷ್ಟೋ ಸಾರಿ ಊಟ ಮಾಡಿದ ತಕ್ಷಣ ಮಲ್ಕೊಂಬಿಡೋದು, ಮತ್ತು ಏನು ವಾಕಿಂಗ್ಗೆ ಹೋಗದೆ ಇರೋದು, ಅಯ್ಯೋ ಮಾಡಿದ್ರಾಯ್ತು, ಅಯ್ಯೋ ಬಿಟ್ಟರಾಯ್ತು, ಸದ್ಯಕ್ಕೆ ಈ ವರ್ಕ್ ಮುಗ್ದೋಗ್ಬಿಡ್ಲಪ್ಪ, ಇದೊಂದು ಮುಗ್ದೋಗ್ಬಿಡ್ಲಿ, ಅದೇ ಥರ ಟೆನ್ಷನಲ್ಲೇ ನಾವು ದಿನ ಕಳೀತಾ ಇದ್ದಾಗ ಏನಾಗುತ್ತೆ, ನಮ್ಮ ಬಗ್ಗೆನೇ ನಾವು ಕೇರ್ ಮಾಡ್ಕೊಳ್ಳಲ್ಲ. ಆವಾಗ ಹೊಟ್ಟೆ ಬೊಜ್ಜು ಬರೋದು, ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಜಾಸ್ತಿ ಆಗೋದು, ಈ ಥರ ಎಲ್ಲ ಆದಾಗ ಅನಾರೋಗ್ಯಕ್ಕೆ ನಾವೇ ನಮ್ಮ ದೇಹನ ತುತ್ತು ಮಾಡಿ ಕೊಟ್ಟ ಹಾಗೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಫಸ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡೋಣ. ದಿನದಲ್ಲಿ ಅರ್ಧ ಗಂಟೆ ಸಾಕು. ಅಟ್ಲೀಸ್ಟ್ ವಾಕಿಂಗ್ ಮಾಡಿದ್ರೆ ಎಷ್ಟೋ ನಮಗೆ ಬೆನಿಫಿಟ್ ಸಿಗುತ್ತೆ. ಹೃದಯ ಹೇಳುತ್ತಂತೆ, ಫಸ್ಟು ನೀನು ಒಂದು ಅರ್ಧ ಗಂಟೆ ನನಗೋಸ್ಕರ ಎತ್ತಿಡು, ನಾನು ಜೀವನ ಇಡೀ ನಿನಗೋಸ್ಕರ ಬದುಕ್ತೀನಿ ಅಂತ ಹೇಳುತ್ತಂತೆ. ಸೊ ಹಾಗಾಗಿ ನಾನು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಅದೊಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಸಮತೋಲನ ನಿದ್ರೆ ಅಂದರೆ ಇದಂತೂ ತುಂಬಾ ಇತ್ತೀಚೆಗೆ ಕಡಿಮೆ ಆಗಿದೆ. ಯಾಕೆಂದರೆ ಯಾರೂ ಕೂಡ 6 to 8 ಅವರ್ಸು ಮಲಗ್ತಾನೆ ಇಲ್ಲ. ಒಂದು ರಾತ್ರಿ ಬಂದು ಒಂದು 12 ಗಂಟೆ ಆಗ್ಬೋದು ಮಲಗೋದು. ಸೊ ಬೆಳಿಗ್ಗೆ ಒಂದು 8 ಗಂಟೆ 9 ಗಂಟೆ ಈ ಥರ ಎದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಗಳು ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಕರೆಕ್ಟಾಗಿ ಮಲಗಬೇಕು, ಕರೆಕ್ಟಾಗಿ ಹೇಳಬೇಕು. ಸೊ ನಾವು ಮಲಗುವಾಗ ಒಂದು 10 ಗಂಟೆಗೆಲ್ಲ ನಾವು ಮಲ್ಕೋಬೇಕು. ಸೂರ್ಯ ಉದಯ ಆಗೋಕ್ಕೂ ಮುಂಚೆ ನಾವು ಹೇಳಬೇಕು, ಒಂದು 6 o'clock. ಸೊ ಈ ಥರ ರುಟೀನ್ ಮಾಡಿಕೊಂಡು ನಾವು ಮಲಗೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ನಮಗೆ ಗೊತ್ತಿಲ್ಲದೆ ಇರುವಷ್ಟು ಬೆನಿಫಿಟ್ಸು ಸಿಗುತ್ತೆ. ಸೊ ಹಾಗಾಗಿ ಕರೆಕ್ಟು ನಿದ್ದೆ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಹೇಳೋದು, ಎಲ್ಲರೂ ಕೂಡ ನಿದ್ದೆ ಮಾಡಿದಷ್ಟು ನಮ್ಮ ದೇಹ ಕೂಡ ತುಂಬಾ ಆರಾಮಾಗಿ ಚೆನ್ನಾಗಿರುತ್ತೆ. ಹಾಗೆ ಮೇಯ್ನಾಗಿ ಆಹಾರದಲ್ಲಿ ಸಮತೋಲನ. ಇವಾಗಂತೂ ಜಂಕ್ ಫುಡ್ ಜಾಸ್ತಿ ಆಗಿದೆ. ಅಂದರೆ ಆಹಾರದಲ್ಲಿ ಯಾರೂ ಕೂಡ ಗಮನ ವಹಿಸ್ತಾ ಇಲ್ಲ. ಅಂದರೆ ಸಿಕ್ಕಿದೇನೋ ಅಂತ ತಿನ್ನೋಣ, ಆ ಟೈಮ್ಗೆ ಆಯಿತಾ ಮುಗೀತು ಅಷ್ಟೇ. ಆಮೇಲೆ ಕರೆಕ್ಟ್ ಟೈಮ್ ಊಟ ಇಲ್ಲ. ಅಂದರೆ ಯಾವಾಗಲೋ ಒಂದು ಸರಿ ತಿನ್ನೋದು, ಯಾವಾಗಲೋ ಒಂದು ಸರಿ ಇದು ಮಾಡೋದು, ಆ ಥರ ಆಗಬಾರ್ದು. ನಮ್ಗೆ ದಿನ ಇದ್ದೇ ಇರುತ್ತೆ. ನೀವು ಏನೇಗ ಒಂದು ಊಟ ಮಿಸ್ ಮಾಡ್ಬೋದು, ಇನ್ನೊಂದು ಮಿಸ್ ಮಾಡ್ಬೋದು, ಬಟ್ ನೀವು ನಿಜವಾಗ್ಲೂ ಆ ಟೈಮಲ್ಲಿ ಕೆಲಸಗಳು ಡೈಲಿ ಇರುತ್ತೆ. ಸೊ ಇವತ್ತೇ ಅಂತಲ್ಲ, ನಿಮ್ಗೆ ಯಾವಾಗಲೂ ಪ್ರತಿದಿನ ಇರುತ್ತೆ. ಬಟ್ ಅದಕ್ಕೋಸ್ಕರ ಅಂತ ನಾವು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ. ಆಹಾರ ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ತುಂಬಾ ಹಿಂದೆ ಎಲ್ಲ ಹೇಳೋರು ದೊಡ್ಡವರು. ಸೊ ಅದು ಎಷ್ಟು ಸತ್ಯ ಅಂತ ಅಂದರೆ, ಕರೆಕ್ಟ್ ಟೈಮ್ಗೆ ನೀವು ಇಷ್ಟೇ ತಿನ್ನಿ, ಕರೆಕ್ಟ್ ಟೈಮ್ಗೆ ಇಷ್ಟು ಊಟ ಮಾಡಿ, ಕರೆಕ್ಟಾಗಿ ನೀರು ಕುಡಿಬೇಕು. ಸೊ ನಮ್ಮ ದೇಹಕ್ಕೆ ಫಸ್ಟು ನಾವು ಏನು ಬೇಕು ಪೋಷಕಾಂಶ ಅದನ್ನು ಕೊಟ್ಟು ಆನಂತರ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಒಳ್ಳೊಳ್ಳೆ ವೆಜಿಟೇಬಲ್ಸು, ಫ್ರೂಟ್ಸು ಇದೆಲ್ಲ ತಿಂದರೆ ದೇಹಕ್ಕೂ ಕೂಡ ಒಳ್ಳೆಯದು. ಇವಾಗಂತೂ ತುಂಬಾ ಕೆಮಿಕಲ್ ಮಿಶ್ರಿತವಾದಂತಹ ಆಹಾರಗಳು ಸಿಗ್ತಾಯಿದೆ. ಸೊ ಹಾಗಾಗಿ ಆದಷ್ಟು ನಮಗೆ ಯಾವುದು ಒಳ್ಳೆಯದೋ ಅದನ್ನು ತಗೊಂಡು ನಾವು ಚೆನ್ನಾಗಿ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು, ಸ್ವಲ್ಪ ಅವಾಯ್ಡ್ ಮಾಡಿ ಫುಡ್. ಅಂದರೆ ಔಟ್ಸೈಡ್ ಆ ಫುಡ್ನ ಅವಾಯ್ಡ್ ಮಾಡಿ, ಮನೆಯಲ್ಲೇ ಎಲ್ಲರೂ ಕೂಡ ಮಾಡಿ ತಿನ್ನೋ ಥರ ಮಾಡ್ಕೊಳ್ಳಿ. ಏಕೆಂದರೆ ನಾವು ಮನೇಲಿ ಮಾಡಿದಷ್ಟು ಶುಚಿಯಾಗಿ ಆಚೆ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಮನೇಲಿ ಅಡುಗೆ ಆಹಾರ ತಯಾರು ಮಾಡ್ತೀವೋ ಅದೇ ಥರ ನಮ್ಮ ದೇಹದ ಕೂಡ ಆರೋಗ್ಯ ಚೆನ್ನಾಗಿ ಇರುತ್ತೆ. ಹಾಗೆ ನಾವು ನೀಟಾಗಿ ಕಾಪಾಡ್ಕೋಬೋದು. ಈಗ ನಾನು ಹೆಲ್ತ್ ಅಂದರೆ
ಕೇರ್ ಅಬೌಟ್ ಮೈ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಅದು ತುಂಬಾ ಇಂಪಾರ್ಟೆಂಟು. ಎಷ್ಟೋ ಸರಿ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡ್ತೀವಿ. ಸೊ ನಾನು ಹೇಳೋದು ಎಲ್ಲ ವಿಷಯಗಳು ಇದ್ದೇ ಇದೆ. ಈಗ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಮ್ಮ ಜೀವನದ ದಿನವೃತ್ತಿಯಲ್ಲಿ ಡೈಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಮಾನಸಿಕವಾಗಿ ಅಂದರೆ ಧ್ಯಾನ ಅಥವಾ ಮನೋಯೋಗ. ಇದು ನಿಯಮಿತ ಧ್ಯಾನ ಮತ್ತು ಮನೋಯೋಗ ಅಭ್ಯಾಸ ಒತ್ತಡದಿಂದ ಕಡಿಮೆ ಮಾಡುತ್ತದೆ, ಮಾನಸಿಕ ಶಾಂತಿಯನ್ನು ತರಿಸುತ್ತದೆ. ಅಂದರೆ ನಾವು ಧ್ಯಾನ ಒಂದು 10 ನಿಮಿಷ ಧ್ಯಾನ ಮಾಡೋದು, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ನಮ್ಮ ಪಾಡಿಗೆ ನಾವು ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ನಮ್ಮ ದಿನ ಫುಲ್ಲು ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ. ನಾವೇನು ಯೋಗಕ್ಕೆ ಹೋಗಿ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಆಗಲಿ ನಿಮ್ಗೆ ಯಾವುದು ಪ್ರಶಾಂತವಾದ ಜಾಗ, ನಿಮಗೆ ಯಾವುದು ಇಷ್ಟವಾದ ಜಾಗ, ಯಾವುದು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೋ ಆ ಜಾಗದಲ್ಲಿ ಕೂತು ನೀವು ಒಂದು 10 ನಿಮಿಷ ಧ್ಯಾನ ಮಾಡಿ ಸಾಕು. ನಿಮಗೆ ನಿಮ್ಮ ಇದ್ರದ್ದು ಗೊತ್ತಾಗುತ್ತೆ, ಅಂದರೆ ಬದಲಾವಣೆ ಏನೆಲ್ಲ ಆಯಿತು, ಹೆಂಗೆ ಆಯ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ಹೇಳೋದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ದಿನ ಒಂದೊಂದೇ ಬೆಳೆಸ್ಕೊಂಡು ಹೋಗೋಣ ಸಾಕು. ನಾವು ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು, ಬೇರೆಯವ್ರ ಬಗ್ಗೆ ಟೀಕೆ ಮಾಡಿಕೊಂಡು, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮಗೋಸ್ಕರ ನಾವು ಒಂದು 10 ನಿಮಿಷ ದಿನದಲ್ಲಿ ಎತ್ತಿಟ್ರೆ ಏನೂ ತೊಂದರೆ ಇಲ್ಲ. ಸೊ ಹಾಗೆ ದಿನದಲ್ಲಿ ಒಂದೇ ಒಂದು ಒಳ್ಳೆ ಅಭ್ಯಾಸ ಬೆಳೆಸ್ಕೊಂಡ್ರೂ ಕೂಡ ಅದು ನಮಗೇ ಯೂಸ್ಫುಲ್ಲು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಟಾಪಿಕ್ಕು ಅಂದರೆ ಸೆಲ್ಫ್ ಲವ್. ಅಂದರೆ ನಮ್ಮ ಬಗ್ಗೆ ನಾವೇ ಇಷ್ಟಪಡೋದು, ನಮ್ಮ ಜೀವನದ ಇದ್ರ ಬಗ್ಗೆ ನಾವೇ ಇಷ್ಟಪಟ್ಟು ನಾವು ಜೀವಿಸಬೇಕು. ಏಕೆಂದರೆ ಆವಾಗಷ್ಟೇ ನಮಗೆ ಅದರದ್ದು ಇದು ಗೊತ್ತಾಗುತ್ತೆ. ಏಕೆಂದರೆ ಈಗ ನಾನು ಬದುಕಿದ್ರೆ ಸಾಕು, ನನ್ನ ಗಂಡ ಮಕ್ಕಳು ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಈಗ ನನ್ನದು ಆರೋಗ್ಯನ ನಾನು ಚೆನ್ನಾಗಿಟ್ಕೊಳ್ಳೋಣ, ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದು ಬೇಡ. ಸೊ ಹಾಗೆ ನನ್ನ ಮಕ್ಕಳನ್ನು ನಾನು ಆರೋಗ್ಯದಿಂದ ಕಾಪಾಡೋಣ, ನನ್ನ ಗಂಡನಿಗೆ ಮತ್ತು ಮಕ್ಕಳಿಗೆ ಒಂದು ಒಳ್ಳೆ ಊಟ ಹಾಕೋಣ. ಇವತ್ತು ಅವ್ರ ಆರೋಗ್ಯದಲ್ಲಿ ಎಲ್ಲವೂ ಸಿಗ್ತಾ, ಊಟದಲ್ಲಿ ಎಲ್ಲನೂ ಸಿಗ್ತಾ, ಅವರು ಇವತ್ತು ಚೆನ್ನಾಗಿದ್ದಾರೆ. ಈ ಥರ ನಾವು ಥಿಂಕ್ ಮಾಡಿಕೊಂಡು ನಮ್ಮ ಜೀವನನ ಇದು ಮಾಡೋಣ. ನಾವು ವೈಯಕ್ತಿಕ ಸಮಯ ಅಂದರೆ ನಮ್ಮ ಬಗ್ಗೆ ನಾವೇ ಟೈಮ್ ಕೊಟ್ಕೋಬೇಕು. ಅಂದರೆ ನನಗೀಗ ಒಂದು ಬುಕ್ ರೀಡಿಂಗ್ ಇಷ್ಟ, ಹೌದು ನನಗೊಂದು ಬುಕ್ ರೀಡಿಂಗ್ ಇಷ್ಟ ಅಂತ ಅಂದರೆ ಅದಕ್ಕಿಂತ ಒಂದು 10 ನಿಮಿಷ ಇಡೋಣ, 2 ಪೇಜ್ ಓದಿ ಸಾಕು. ಆವಾಗ ನಿಮ್ಗೆ ಏನು ಅನ್ಸುತ್ತೆ, ಹೌದು ಇವತ್ತು ನಾನು ಬುಕ್ ಓದಿದೆ, ನನಗೆ ಖುಷಿ ಆಯಿತು ಅಷ್ಟೇ. ಈಗ ನೀವು ನಂದೇ ಅಂತಲ್ಲ, ಇದು ಸಾಮಾನ್ಯವಾಗಿ ಇವಾಗ ಇರೋದು ಏನು ಅಂದರೆ ಅದೇ 10 ನಿಮಿಷದಲ್ಲಿ ಬೇರೆಯವ್ರ ಬಗ್ಗೆ ನಾವು ಟೀಕೆ ಮಾಡ್ತೀವಿ. ನಮಗೇನೂ ಗೊತ್ತಿರಲ್ಲ ಅವ್ರ ಬಗ್ಗೆ, ನಮಗೇನೂ ಗೊತ್ತಿಲ್ಲ, ಏನೂ ಇದಿಲ್ಲ, ಬಟ್ ಆದ್ರೂ ಅವ್ರ ಬಗ್ಗೆ ನಾವು ಟೀಕೆ ಮಾಡ್ತೀವಿ. ಸೊ ನಾನು ಹೇಳೋದು ಅದನ್ನು ಅವಾಯ್ಡ್ ಮಾಡೋಣ. ಯಾಕೆಂದರೆ ಎಲ್ಲರ ಜೀವನದಲ್ಲೂ ಅವ್ರದ್ದು ಇದ್ದೇ ಇರುತ್ತೆ ಜವಾಬ್ದಾರಿಗಳು. ನಾವು ನೋಡಿದಾಗೆ ಎಲ್ಲರ ಜೀವನವೂ ಇರಬೇಕು ಅಂತ ಏನಿಲ್ಲ, ಇಲ್ಲ ನಮ್ಮ ಥರನೇ ಬೇರೆಯವ್ರು ಇರಬೇಕು ಅಂತಲೂ ಏನಿಲ್ಲ. ಸೊ ಅವರವರ ಬದುಕು ಅವ್ರವ್ರು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಹಾಗೇ ನಮ್ಮದು ಏನಿದೆಯೋ ನಾವು ಅದನ್ನು ನೋಡೋಣ. ಈಗ ಅವರು ಆ ಥರ ಇದ್ದಾರೆ, ಇರಲಿ, ಅದು ಅವ್ರ ಜೀವನ ಶೈಲಿ ಅಲ್ವಾ. ಈಗ ನಾವು ಹೇಗೆ ಬದುಕ್ತಾ ಇದ್ದೀವಿ, ಈಗ ಅವರು ನಮ್ಮನ್ನು ನೋಡಿ ಹಾಡ್ಕೊಳ್ಳೋ ಥರ ಬದುಕೋ ಬದಲು ನಾವೇನೇ ನಮಗೋಸ್ಕರ ಅಂತ ಬದುಕೋಣ. ಹೌದು, ಈಗ ನಾನು ಆಗಲೇ ಹೇಳ್ದಾಗೆ ನನಗೊಂದು ಬುಕ್ ರೀಡಿಂಗ್ ಇಷ್ಟ ಆಯಿತು, ಅದು 10 ನಿಮಿಷ ಅದಕ್ಕೆ ಅಂತ ಎತ್ತಿಡೋಣ. ಆವಾಗ ನಮಗೆ ಎಷ್ಟೋ ಹೊಸ ವಿಷಯಗಳು ನಾವೇ ತಿಳ್ಕೊತೀವಿ. ನಾವು ಹೇಗೆ ಬದುಕಬೇಕು, ನಿಜವಾಗ್ಲೂ ಜೀವನದಲ್ಲಿ ಕಲಿಯೋದು ತುಂಬಾ ಇದೆ. ನಾವೇನೂ ಕಲ್ತಿಲ್ಲ ಇವಾಗ, ಸಾಸಿವೆ ಕಾಳಷ್ಟು ನಮಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ನಾವೆಲ್ಲ ಗೊತ್ತು ಅನ್ನೋ ಥರ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ಬಿಟ್ಟರೆ ನಮಗೇನು ಅಷ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋಣ, ಈಗ ಮುಂದೆ ಬರ್ತಾ ಇರೋ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಜೀವನನ ಮುಂದೆ ಹೇಗೆ ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ನಾನು ಹೇಳೋದು ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಕಲಿಯೋದಿದೆ. ಸೊ ನಾವು ಅದ್ರ ಮೇಲೆ ಗಮನ ಕೊಟ್ಟು ಕಲಿತಾ ಹೋಗೋಣ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಟೆಕ್ನಾಲಜಿ ಡಿಟಾಕ್ಸ್, ಇದಂತೂ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದರೆ ಇವಾಗ ಎಲ್ಲರೂ ಆಲ್ಮೋಸ್ಟ್ ಫೋನ್ಗಳನ್ನಂತೂ ಯೂಸ್ ಮಾಡ್ತೀವಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಕೂಡ ಇದು ಒಂದು ಹ್ಯಾಬಿಟ್ ಥರನೇ ಆಗಿಬಿಟ್ಟಿದೆ. ಯಾರ ಕೈಯಲ್ಲಿ ನೋಡಿ ನೀವು ಫೋನ್ ಇಲ್ಲದೆ ಇರೋದಿಲ್ಲ. ಸೊ ಯಾರು ಇದು ಕೂಡ ಫೋನ್ ನೋಡ್ತಾನೇ ಇರ್ತಾರೆ, ಪ್ರತಿ ಟೈಮು ಪ್ರತಿ ನಿಮಿಷದಲ್ಲೂ ಕೂಡ ಫೋನ್ ಹಿಡ್ದವ್ರು ಇರ್ತಾರೆ. ಸೊ ಹಾಗಾಗಿ ನಾನು ಯೂಸ್ ಮಾಡೋದು ತಪ್ಪಲ್ಲ, ಯೂಸ್ ಮಾಡಿ, ಬಟ್ ಅಂದರೆ ಲಿಮಿಟೇಷನ್ ಇಟ್ಕೊಳ್ಳಿ. ಏನಕ್ಕೆ ಯೂಸ್ ಮಾಡಬೇಕು, ಎಲ್ಲದರಲ್ಲೂ ಅಷ್ಟೇ. ಅನ್ಯೂಸ್ ಅಂದರೆ ಅವಶ್ಯಕತೆ ಅನವಶ್ಯಕತೆ ಎರಡೂ ಇರುತ್ತೆ. ಸೊ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರದ್ದು ತಪ್ಪು ಅಂತ ನಾನು ಹೇಳಲ್ಲ. ನಾವು ಫಸ್ಟು ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಏನಕ್ಕೆ ಯೂಸ್ ಮಾಡ್ಕೋಬೇಕು, ಸೊ ನಮ್ಗೆ ಯಾವ ವಿಷಯದ್ರ ಬಗ್ಗೆ ತಿಳ್ಕೋಬೇಕು, ಯಾವುದು ಬೇಡ, ಇದು ನಮ್ಮ ಮೈಂಡಲ್ಲಿದ್ದರೆ ಸಾಕು. ಸೊ ನಾನು ಹೇಳೋದು, ಈಗ ಎಷ್ಟೋ ಜನ ಮಲ್ಕೊಳ್ಳುವಾಗಲೂ ಕೂಡ ಅದನ್ನು ಬಿಡೋಲ್ಲ. 12 ಆಗಲಿ 1 ಆಗಲಿ ಫೋನ್ ನೋಡ್ತಾನೆ ಇರ್ತಾರೆ. ಸೊ ಅದು ಏನಾಗುತ್ತೆ, ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ಇವಾಗ ಅವ್ರು ನೋಡ್ತಾ ಇದ್ದಾರೆ, ನಾನು ನೋಡ್ತೀನಿ. ಸೊ ಆವಾಗ ಮೆಂಟಲಿ ಮಕ್ಳಿಗೂ ಏನಾಗ್ತಾ ಇದೆ ಅಂದರೆ ಅದರಿಂದೇನು ಇಲ್ಲ ನೋಡ್ಬೋದು,
ಅದಕ್ಕೆ ನಾವೇ ಗೊತ್ತಿಲ್ಲದೆ ಇರೋ ಥರ ಮಕ್ಕಳನ್ನ ನಾವು ಅದಕ್ಕೆ ಅಡಿಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಈಗ ನಾವು 12 1 o'clockವರೆಗೆ ನೋಡ್ತಾಯಿದ್ದು, ನಾವು ನೆಕ್ಸ್ಟ್ ದಿನ ಏನಂತೀವಿ, ಹೇ ಮಲ್ಕೊಳ್ಳೋ ನಿನಗೇನು ಟೈಮ್ ಆಗಿಲ್ವಾ ಅಂದಾಗ ಮಕ್ಳು ಏನಂತಾರೆ ಅಂದರೆ, ನೀನು ನೋಡ್ತಾ ಇದ್ದೆ, ನಾನು ನೋಡೋದ್ರಲ್ಲಿ ಏನು ತಪ್ಪಿದೆ, ಈ ಥರನೇ ಮಕ್ಕಳು ಮಾತಾಡೋತನ ಕಲಿತಾರೆ. ಸೊ ಹಾಗಾಗಿ ನಾವೇ ನಮ್ಮ ಮಕ್ಕಳನ್ನ ಹಾಳು ಮಾಡೋದಕ್ಕಿಂತ ನಾವು ಫಸ್ಟ್ ಎಚ್ಚೆತ್ಕೊಳ್ಳೋಣ. ನಾವು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಇದಲ್ಲ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅನ್ನೋದನ್ನು ನಾವು ತಿಳಿಸುವಂತಹ ಜಾಗದಲ್ಲಿ ಇದ್ಕೊಂಡಾಗ ನಾವು ನಮಗೆ ಗೊತ್ತಿಲ್ಲದೆ ಅದನ್ನು ನಾವು ಬ್ಯಾಡಾಗಿ ಕನ್ವರ್ಟ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಹೇಳೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಪ್ರತಿಯೊಂದು ವಿಷಯಗಳಲ್ಲಿ ಆಗಿರ್ಬೋದು. ಸೊ ಎಷ್ಟು ಈಗ ನಮಗೆ ಒಂದು ಫೋನ್ ಕಾಲ್ಗೆ ಯೂಸ್ ಮಾಡಬೇಕು, ಓಕೆ, ಅದು ಎಮರ್ಜೆನ್ಸಿಗೆ ಕೂಡ ತುಂಬಾ ಯೂಸ್ಫುಲ್ ಇದೆ, ಹೌದು, ಇಲ್ಲ ಅಂತಲ್ಲ, ಫೋನಿಂದ ತುಂಬಾ ಯೂಸ್ಫುಲ್ ಇದೆ, ಬಟ್ ಅಷ್ಟೇ ಅನವಶ್ಯಕತೆ ಕೂಡ ಇದೆ. ಸೊ ಹಾಗಾಗಿ ನಾನು ಹೇಳೋದು ಪೂರ್ತಿಯಾಗಿ ಇಲ್ಲಿ ಎಷ್ಟು ಬೇಕು ಎಲ್ಲವನ್ನೂ ಕೂಡ ಅಷ್ಟೇ, ನಿಮಗೆ ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದೆಯೋ ಅಷ್ಟನ್ನ ಬಳಸ್ಕೊಳ್ಳಿ, ಮಿಕ್ಕಿದ್ದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನಿವಾಗ ಈ 6 ಪಾಯಿಂಟ್ಸ್ ಬಗ್ಗೆನೂ ನಿಮಗೆ ತಿಳಿಸಿದ್ದೀನಿ. ಇಷ್ಟ ಆಯಿತು ಅಂತಲೂ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇನ್ಯಾವ ಥರದ್ದಾದರೂ ವಿಡಿಯೋಗಳು ಬೇಕು, ಈ ಥರ ಹಾಕಿ ಅಂತ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಸಾಧ್ಯ ಆದಷ್ಟು ನಿಮಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಮಸ್ತೆ.